ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೈನಾದಲ್ಲಿದ್ದಾರೆ. ಅವರ 2 ದಿನಗಳ ಚೈನಾ ಭೇಟಿ, ಶಿ ಜೊತೆಗಿನ ಮಾತುಕತೆಗಳು ಇವೆಲ್ಲ ಇಡೀ ಜಗತ್ತಿನ ದೃಷ್ಟಿ ಬೀಜಿಂಗ್ ಕಡೆ ನೆಡೋ ಹಾಗೆ ಮಾಡಿದೆ. ಅಲ್ಲಿ ಟ್ರಂಪ್ ಹಾಗೂ ಶಿ ನಡುವೆ G2 ರಚನೆ ಆಗುತ್ತಾ? ಅಕಸ್ಮಾತ್ ಅದು ಆಗಿಬಿಟ್ರೆ ಜಗತ್ತಿನ ಇನ್ನಿತರ ಅಭಿವೃದ್ಧಿಯ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇರೋ ದೇಶಗಳ ಗತಿ ಏನಾಗುತ್ತೆ? ವಿಶೇಷವಾಗಿ ಭಾರತದ ಪರಿಸ್ಥಿತಿ ಏನಾಗಬಹುದು? ಅಮೆರಿಕ ಹಾಗೂ ಚೈನಾಗಳು ತಮ್ಮ ಇಷ್ಟು ವರ್ಷಗಳ ಟ್ರೇಡ್ ವಾರನ್ನು ಬಿಟ್ಟು ಒಂದಾಗೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಟ್ರಂಪ್ ಬೀಜಿಂಗಲ್ಲಿ ಇಳಿಯೋ ಮೊದಲೇ ಅವ್ರು ಏನು ಮಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನ ಚೈನಾ ಡಿಕ್ಟೇಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾ? ಅಲ್ಲಿ ಅಮೆರಿಕ ಚೈನಾದ ಮುಂದೆ ಮಂಡಿ ಊರ್ತಾ ಇದೆಯಾ? ಇಂಥ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಬಹುರಾಜಕೀಯ ತಜ್ಞರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಟ್ರಂಪ್ ಹಾಗೂ ಶಿ ಭೇಟಿ ಜಾಗತಿಕ ಶಕ್ತಿ ಸಮತೋಲನ ಮತ್ತು ಬಹುರಾಜಕೀಯ ಸಂಬಂಧಗಳ ದೃಷ್ಟಿಯಿಂದ ಹೇಗೆ ಮಹತ್ವಪೂರ್ಣ ಅನ್ನಿಸ್ಕೊಳ್ಳುತ್ತೆ? ಅದನ್ನು ಭಾರತ ಹೇಗೆ ನೋಡಬೇಕು ಮತ್ತು ಈ ಭೇಟಿ ಹಾಗೂ ಅಲ್ಲಾಗಲಿರುವ ಒಪ್ಪಂದಗಳ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಚೈನಾ ಭೇಟಿಲಿದ್ದಾರೆ. ಶುಕ್ರವಾರ ಅವರಲ್ಲಿಂದ ವಾಪಸ್ ಆಗ್ತಾರೆ. ಟ್ರಂಪ್ ಜೊತೆ ಸುಮಾರು 12ಕ್ಕೂ ಹೆಚ್ಚು ಅಮೆರಿಕದ ಬೃಹತ್ ಜಾಗತಿಕ ಕಂಪನಿಗಳ ಸಿಇಒಗಳಿದ್ದಾರೆ. ಅಮೆರಿಕದ ಫಾರಿನ್ ಸೆಕ್ರೆಟರಿ ಮಾರ್ಕೊ ರೂಬಿಯೋ ಇದ್ದಾರೆ. ಆದರೂ ಟ್ರಂಪ್ ಮುಖದಲ್ಲಿ ಮತ್ತು ಅವರ ಮಾತುಗಳಲ್ಲಿ ಜಗತ್ತಿಗೆ ಒಂದು ಗೆಲುವು ಮತ್ತು ವಿಶ್ವಾಸ ಕಾಣ್ತಾ ಇಲ್ಲ. ಅಲ್ಲಿ ಅಮೆರಿಕದ ಅಗತ್ಯಗಳು ಕಾಣ್ತಾ ಇವೆ, ಹಾಗೆ ಚೈನಾದ ಪ್ರಾಬಲ್ಯ ಕೂಡ ಎದ್ದು ಕಾಣ್ತಾ ಇದೆ. ಜೊತೆಗೆ ಇದನ್ನು ಮೀರೋದಕ್ಕೆ ಅಮೆರಿಕದ ಅಧ್ಯಕ್ಷರು ಪಡ್ತಾ ಇರೋ ಪ್ರಯತ್ನಗಳು ಕೂಡ ಅಲ್ಲಿ ಎದ್ದು ಕಾಣ್ತಾ ಇವೆ. ಸ್ನೇಹಿತರೆ, ಇರಾನ್ ಹಾಗೂ ಅಮೆರಿಕದ ಯುದ್ಧ ಇದೆ ನೋಡಿ, ಅದು ಸ್ವಲ್ಪ ಬೇಗ ಮುಗಿದು ಅಮೆರಿಕ ಆ ಯುದ್ಧವನ್ನು ಗೆದ್ದು ಬಿಟ್ಟಿದ್ರೆ ಟ್ರಂಪ್ ಚೈನಾ ಭೇಟಿ ಖಂಡಿತ ಹೀಗಿರ್ತಾ ಇರಲಿಲ್ಲ. ಅಮೆರಿಕ ಡಿಕ್ಟೇಟ್ ಮಾಡೋ ಉತ್ಸಾಹವನ್ನು ತೋರ್ತಾ ಇತ್ತು, ಚೈನಾ ಸ್ವಲ್ಪ ಮೈಲ್ಡ್ ಆಗಿ ಅಮೆರಿಕನ ರಿಸೀವ್ ಮಾಡ್ತಾ ಇತ್ತು. ಅದೇ ಕಾರಣಕ್ಕಾಗಿಯೇ ಟ್ರಂಪ್ ಚೈನಾ ಭೇಟಿಯನ್ನು ಸ್ವಲ್ಪ ಮುಂದೂಡೋ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಅಲ್ಲಿ ಅವ್ರು ಅಂದುಕೊಂಡ ಹಾಗೇನೂ ಆಗಲಿಲ್ಲ. ಇರಾನ್ ಯುದ್ಧ ಇನ್ನೂ ಮುಗಿದಿಲ್ಲ. ಅಲ್ಲಿ ಅಮೆರಿಕಾಗೆ ಇರಾನನ್ನು ಸಂಪೂರ್ಣವಾಗಿ ಮಣಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಫೇವರೆಟ್ ಫೀಲ್ಡ್ ಮಾರ್ಷಲ್ ಕೂಡ ಟ್ರಂಪ್ಗೆ ಕೈ ಕೊಟ್ಟಿದ್ದಾನೆ. ಯಾವ ಪಾಕಿಸ್ತಾನವನ್ನು ಅಮೆರಿಕ ಸಂಧಾನಕಾರ ಅಂತ ನಂಬಿತ್ತೋ ಅದೇ ಪಾಕಿಸ್ತಾನ ಇರಾನಿನ ಯುದ್ಧ ವಿಮಾನಗಳಿಗೆ ನೂರ್ ಖಾನ್ ಬೇಸಲ್ಲಿ ಆಶ್ರಯ ಕೊಡೋ ಮೂಲಕ ಅಮೆರಿಕದ ಕಣ್ಣಿಗೆ ಮಣ್ಣೆರ್ಚಿದೆ. ಅಲ್ಲಿ ಹಾರ್ಮೋಜನ್ನು ಬಿಡಿಸ್ಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಿಲ್ಲ. ಅಮೆರಿಕದ ಸಮುದ್ರ ದಿಗ್ಬಂಧನವನ್ನು ಇರಾನ್ ಕೇರ್ ಮಾಡ್ತಾ ಇಲ್ಲ. ಅವರಿಗೆ ರಷ್ಯಾ ಹಾಗೂ ಚೈನಾದ ಮಾರ್ಗಗಳ ಮೂಲಕ ಏನು ಸಿಗಬೇಕು ಅದು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಅಮೆರಿಕ ಮತ್ತು ಚೈನಾ ನಡುವೆ ಭೇಟಿ ನಡೀತಾ ಇದೆ. ಆ ಭೇಟಿಯ ಒತ್ತಡ ಹೇಗಿದೆ ಅಂದರೆ, ಅಲ್ಲಿ ನಾವು ಏನೋ ಸಾಧಿಸಿದ್ವಿ ಅಂತ ಟ್ರಂಪ್ ತಮ್ಮ ದೇಶದ ಜನರ ಮುಂದೆ ಹೇಳ್ಕೋಬೇಕು. ಯಾಕೆಂದ್ರೆ ಇನ್ನು 6 ತಿಂಗಳಲ್ಲಿ ಅಮೆರಿಕದ ಪಾರ್ಲಿಮೆಂಟಿಗೆ ಚುನಾವಣೆಗಳು ನಡೆಯುತ್ತವೆ. ಅಲ್ಲಿ ರಿಪಬ್ಲಿಕನ್ ಪಕ್ಷದ ಸಂಸದರು ಗೆದ್ದು ಬರಬೇಕು, ಇಲ್ಲದೇ ಇದ್ರೆ ಟ್ರಂಪ್ ಅಧಿಕಾರಗಳು ಮೊಟಕಾಗತ್ವೆ. ಹೀಗಾಗಿ ಟ್ರಂಪ್ ಅವರ ಚೈನಾ ಭೇಟಿ ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನು ಚೈನಾ, ಡೊನಾಲ್ಡ್ ಟ್ರಂಪ್ ಬೀಜಿಂಗ್ಗೆ ಹೋಗೋ ಮೊದಲೇ ಟ್ರಂಪ್ ಅಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬಾರದು, ಯಾವುದರ ಮೇಲೆ ಹೆಚ್ಚು ಒತ್ತಡ ಹೇರಬಾರದು ಅನ್ನೋ ಬಗ್ಗೆ ಒಂದು ರೆಡ್ ಲೈನ್ ಅನ್ನು ಹಾಕ್ತು. ಅಮೆರಿಕ ಅಧ್ಯಕ್ಷರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಶಿ ವಿಮಾನ ನಿಲ್ದಾಣಕ್ಕೆ ಬರಲಿಲ್ಲ. ಅದು ಚೈನಾದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಯಾವ ವಿದೇಶಿ ಗಣ್ಯರನ್ನು ಬರಮಾಡಿಕೊಳ್ಳೋದಕ್ಕೆ ಅಲ್ಲಿನ ಅಧ್ಯಕ್ಷರು ವಿಮಾನ ನಿಲ್ದಾಣಕ್ಕೆ ಬರೋದಿಲ್ಲ. ಈ ಹಿಂದೆ ಮೋದಿ ಮತ್ತು ಪುತಿನ್ ಚೈನಾಗೆ ಹೋದಾಗ ಕೂಡ ಗ್ರೇಟ್ ಹಾಲ್ ಸಮೀಪ ಅವರನ್ನ ಶಿ ಬರಮಾಡಿಕೊಂಡ್ರೆ ಹೊರತು ವಿಮಾನ ನಿಲ್ದಾಣಕ್ಕೆ ಹೋಗಿರಲಿಲ್ಲ. ಟ್ರಂಪ್ ವಿಷಯದಲ್ಲಿ ಕೂಡ ಚೈನಾದ ಉಪಾಧ್ಯಕ್ಷರನ್ನು ಕಳುಹಿಸಲಾಗಿತ್ತು. ಆ ನಂತರ ಗ್ರೇಟ್ ಹಾಲ್ ಆಫ್ ದ ಪೀಪಲ್ ಬಳಿ ಟ್ರಂಪ್ ಅವರನ್ನು ಶಿ ಬರಮಾಡಿಕೊಂಡ್ರು. ಅಲ್ಲಿ ಪ್ರೋಟೋಕಾಲ್ ಇತ್ತು, ಆದರೆ ಆತ್ಮೀಯತೆ ಕಾಣಲಿಲ್ಲ. ಇನ್ನು ಟ್ರಂಪ್ ಕೂಡ ಅಮೆರಿಕದ ಕೈ ಮೇಲಾಗೋ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಅಲ್ಲಿ ಮಾಡಿದರಾದರೂ ಅದು ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಲಿಲ್ಲ. ಟ್ರಂಪ್ ತಮ್ಮ ಜೊತೆಗಿದ್ದ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್, ಆ್ಯಪಲ್ನ ಟಿಮ್ ಕುಕ್, ಎನ್ವಿಡಿಯಾದ ಜೆನ್ಸನ್ ಹಾಂಗ್ ಮುಂತಾದವರನ್ನೆಲ್ಲ ತೋರಿಸಿ ಜಗತ್ತಿನ 10 ಹಲವು ಪ್ರಖ್ಯಾತ ಕಂಪನಿಗಳ ಸಿಇಒಗಳು ಚೈನಾಗೆ ಬಂದಿದ್ದಾರೆ ಅಂತ ಹೇಳೋ ಮೂಲಕ ನಾವು ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿಲ್ಲ, ನಿಮ್ಮಲ್ಲಿ ಹೂಡಿಕೆ ಮಾಡೋದಕ್ಕೆ, ನಿಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀವಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರೆ ಶಿ ಮುಖದಲ್ಲಿ ಮಾತ್ರ ಅದೇ ನಿರ್ಭಾವುಕನಾಗೆ ಕಾಣ್ತಾ ಇತ್ತು. ಇನ್ನು ಶಿ ಜಿನ್ಪಿಂಗ್, 2 ದೊಡ್ಡ ಶಕ್ತಿಗಳು ಎದುರಾದರೆ ಯಾವಾಗಲೂ ಯುದ್ಧನೇ ಆಗುತ್ತೆ ಅನ್ನೋ ಒಂದು ಮಾತಿದೆ. ಅದನ್ನು ಸುಳ್ಳು ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಮಾರ್ಮಿಕವಾಗಿ ಟ್ರಂಪ್ ಅನ್ನು ಕೇಳೋ ಮೂಲಕ ತೈವಾನ್ ವಿಷಯದಲ್ಲಿ ಅಮೆರಿಕ ದೂರ ಇರಬೇಕು, ಅಮೆರಿಕ ಹಾಗೂ ಚೈನಾ ಸಂಬಂಧಗಳು ಸುಧಾರಣೆ ಆಗಬೇಕು ಅನ್ನೋದಾದರೆ ತೈವಾನ್ಗೆ ಆಯುಧ ಸರಬರಾಜನ್ನು ನಿಲ್ಲಿಸಬೇಕು, ತೈವಾನ್ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅನ್ನೋದನ್ನ ನೇರವಾಗಿ ಶಿ ಟ್ರಂಪ್ಗೆ ಹೇಳಿದರು ಅಂತ ಚೈನಾದ ಮಾಧ್ಯಮಗಳು ವರದಿ ಮಾಡಿವೆ. ಗೆಳೆಯರೆ, 2017ಕ್ಕೆ ಹೋಲಿಸಿದರೆ
ಈ ಬಾರಿ ಅಮೆರಿಕನ ಎದುರಿಸ್ತಾ ಇರೋ ಚೈನಾ ವಿಶೇಷವಾದ ಕಾನ್ಫಿಡೆನ್ಸ್ ಅನ್ನು ಹೊಂದಿರೋ ಹಾಗೆ ಕಾಣ್ತಾ ಇತ್ತು. ಅದಕ್ಕೆ ಕಾರಣ ಅಮೆರಿಕಾದ ಅಗತ್ಯಗಳು ಮತ್ತು ಚೈನಾ ಮೇಲಿನ ಅಮೆರಿಕಾದ ನಿರ್ಭರತೆ. ಇದೇ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಚೈನಾ ವಿರುದ್ಧ ವ್ಯಾಪಾರ ಯುದ್ಧ ಘೋಷಣೆ ಮಾಡಿದ್ರು. ಅವಧಿಗೆ ಚೈನಾ ಅಮೆರಿಕನ ಇಷ್ಟೊಂದು ಅಗ್ರೆಸಿವ್ ಆಗಿ ಎದುರಿಸೋದಕ್ಕೆ ಹೋಗಿರಲಿಲ್ಲ. ಇನ್ನು ಟ್ರಂಪ್ ಎರಡನೇ ಅವಧಿಯ ಹೊತ್ತಿಗೆ ಚೈನಾ ಸಾಕಷ್ಟು ಬದಲಾಗಿತ್ತು. ಈ ಬಾರಿ ವ್ಯಾಪಾರ ಯುದ್ಧ, ಟ್ಯಾರಿಫ್ ಇದೆಲ್ಲವನ್ನ ಚೈನಾ ಅಮೆರಿಕಾದ ಸ್ಟೈಲಲ್ಲೇ ಎದುರಿಸೋದಕ್ಕೆ ನಿಂತ್ಕೊಳ್ತು. ಅಮೆರಿಕ ಚೈನಾ ಮೇಲೆ ಟ್ಯಾರಿಫ್ ಹೇರಿದ್ರೆ ಚೈನಾ ಅಮೆರಿಕಾಗೆ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಕೊಡೋದಿಲ್ಲ ಅಂತ ಹೇಳ್ತು. ರೇರ್ ಅರ್ತ್ ಮಿನರಲ್ಸ್ ಸಿಗದೇ ಇದ್ರೆ ಅಮೆರಿಕಾದ ಟೆಕ್ ಇಂಡಸ್ಟ್ರಿ ಮಾಕಾಡೆ ಮಲಗತ್ತೆ, ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಸಮಸ್ಯೆಗೆ ತುತ್ತಾಗತ್ವೆ. ಈ ಬಾರಿ ಅಮೆರಿಕಾದ ಮೇಲೆ ಚೈನಾದ ನಿರ್ಭರತೆ ಅಲ್ಲ, ಚೈನಾ ಆದ ಮೇಲೆ ಅಮೆರಿಕಾಗೆ ಎಷ್ಟು ಡಿಪೆಂಡೆನ್ಸಿ ಇದೆ ಅನ್ನೋದನ್ನ ಚೈನಾ ಜಗತ್ತಿಗೆ ತೋರಿಸ್ಕೊಡ್ತು. ಇನ್ನು ಈಗ ಅಮೆರಿಕ ತನಗೆ ಬೇಕಾದ ರೇರ್ ಅರ್ತ್ ಮಿನರಲ್ಸ್ ಅನ್ನು ಖರೀದಿ ಮಾಡೋದಷ್ಟೇ ಅಲ್ಲ, ಅಮೆರಿಕಾದ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕೂಡ ಹುಡುಕಬೇಕಾಗಿದೆ. ಅಲ್ಲಿನ ಉತ್ಪಾದನಾ ವಲಯಕ್ಕೆ ಖರೀದಿದಾರರನ್ನು ಹುಡುಕಿ ಕೊಡಬೇಕಿದೆ. ಜೊತೆಗೆ ಇರಾನ್ ಯುದ್ಧಕ್ಕೊಂದು ಅಂತ್ಯವನ್ನು ಕೂಡ ಹಾಡಬೇಕಿದೆ. ಟ್ರಂಪ್ಗೆ ನೋಬಲ್ ಸಿಗುತ್ತೋ ಬಿಡುತ್ತೋ, ಆದರೆ ಅವರ ಮುಂದಿನ 2 ವರ್ಷಗಳ ಆಡಳಿತ ಕೂಡ ಸುಸೂತ್ರವಾಗಿ ನಡಿಬೇಕು ಅಂದರೆ ನವೆಂಬರಲ್ಲಿ ಅಮೆರಿಕಾದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷಕ್ಕೆ ಬಹುಮತ ಸಿಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ರಿಪಬ್ಲಿಕನ್ ಪಕ್ಷದ ಬೇಸ್ ಇರುವ ಅಮೆರಿಕಾದ ಕೃಷಿ ಉತ್ಪಾದಕ ರಾಜ್ಯಗಳು ಹಾಗೂ ರಿಪಬ್ಲಿಕನ್ನರನ್ನ ಬೆಂಬಲಿಸುವ ಅಲ್ಲಿನ ಇಂಡಸ್ಟ್ರಿಯಲಿಸ್ಟ್ಗಳ ಹಿತಾಸಕ್ತಿಯನ್ನು ಟ್ರಂಪ್ ಇಲ್ಲಿ ಕಾಪಾಡಬೇಕು. ಅದಕ್ಕೆ ಚೈನಾ ಅವರಿಗೆ ಬೇಕಾಗಿದೆ. ಹೀಗಾಗಿ ಈ ಭೇಟಿಲಿ ಅಮೆರಿಕ ಚೈನಾ ಜೊತೆ ಒಂದಷ್ಟು ವ್ಯಾಪಾರಿ ಒಪ್ಪಂದಗಳನ್ನು ಬಯಸುತ್ತೆ. ಸೋಯಾ ಹಾಗೂ ಇನ್ನಿತರ ಕೃಷಿ ಉತ್ಪನ್ನಗಳ ಖರೀದಿಗೆ ಚೈನಾನ ಅಮೆರಿಕ ಒಪ್ಪಿಸಬೇಕಿದೆ. ಹಾಗೆ ಅಮೆರಿಕಾದ ಬೋಯಿಂಗ್ ವಿಮಾನಗಳ ಖರೀದಿಗೆ ಚೈನಾನ ಒಪ್ಪಿಸಬೇಕು. ಅಲ್ಲೊಂದಷ್ಟು ವ್ಯಾಪಾರ ಒಪ್ಪಂದಗಳಾದವು ಅಂತ ಘೋಷಣೆ ಮಾಡಬೇಕು. ಹಾಗೆ ಇರಾನ್ ಯುದ್ಧವನ್ನು ಮುಗಿಸೋದಕ್ಕೆ ಕೂಡ ಚೈನಾದ ಮೂಲಕ ಒಂದು ಮಾರ್ಗವನ್ನು ಹುಡುಕಬೇಕು. ಅದನ್ನು ಟ್ರಂಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಚೈನಾ ಅಮೆರಿಕದ ಈ ವ್ಯಾಪಾರದ ಆಸೆಗಳನ್ನು ಈಡೇರಿಸ್ತಾ ಇದೆ. ವಿಮಾನ ಖರೀದಿಗೆ ಒಪ್ಪಿದೆ. ಅಮೆರಿಕದ ಬೀಫ್ ಎಕ್ಸ್ಪೋರ್ಟರ್ ಕಂಪನಿಗಳಿಗೆ ಮಾಂಸ ರಫ್ತು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹಾಗೆ ಸೋಯಾ ಖರೀದಿಗೆ ಕೂಡ ಚೈನಾ ಓಕೆ ಮಾಡುತ್ತೆ. ಆದರೆ ಇರಾನ್ ಯುದ್ಧ, ಚೈನಾಗೆ ಕೂಡ ಹಾರ್ಮೋಸ್ ಜಲಸಂಧಿ ಬೇಗ ಓಪನ್ ಆಗಬೇಕು. ಯಾಕೆಂದರೆ ಅವರ ತೈಲದ ಆಮದು ಕೂಡ ಅಲ್ಲಿಂದಲೇ ಆಗುತ್ತೆ. ಆದರೆ ಅಲ್ಲಿ ಅಮೆರಿಕ ಯುದ್ಧ ಗೆಲ್ಲೋದು ಚೈನಾಗೆ ಬೇಕಾಗಿಲ್ಲ. ಹೀಗಾಗಿ ಚೈನಾ ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ಗೆ ಬೇಕಾದ ಆಯುಧಗಳನ್ನು, ತಂತ್ರಜ್ಞಾನವನ್ನು ತೆರೆಮರೆಯಲ್ಲಿ ಒದಗಿಸ್ತಾ ಅವರನ್ನು ಬಲಿಷ್ಠಗೊಳಿಸ್ತಾ ಅಮೆರಿಕಾದ ವಿರುದ್ಧ ಒಂದು ಆಟ ಕಟ್ತಾ ಕೂತಿದೆ. ಅಲ್ಲಿ ಅವರು ತಮಗೆ ಬೇಕಾದ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಚೈನಾದಲ್ಲಿ 1397 ಮಿಲಿಯನ್ ಬ್ಯಾರಲ್ಗೂ ಹೆಚ್ಚು ಕಚ್ಚಾ ತೈಲ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಚೈನಾ ಪ್ರತಿನಿತ್ಯ 1 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ತನ್ನ ಸ್ಟಾಕ್ಗೆ ಸೇರಿಸ್ಕೊಳ್ತಾ ಹೋಗಿದೆ. ಹೀಗಾಗಿ ಅವರು ಇನ್ನೂ ಸ್ವಲ್ಪ ದಿನ ಆ ಯುದ್ಧ ಮುಂದುವರೆದ್ರು, ಇನ್ನೂ ಸ್ವಲ್ಪ ದಿನ ಹಾರ್ಮೋಸ್ ಮುಚ್ಚಿದ್ರು ಕಚ್ಚಾ ತೈಲದ ಸಮಸ್ಯೆ ಇಲ್ಲದೆ ಇದ್ದು ಬಿಡ್ತಾರೆ. ಆದರೆ ಅಮೆರಿಕದ ಪರಿಸ್ಥಿತಿ ಸದ್ಯಕ್ಕೆ ಹಾಗಿಲ್ಲ. ಅದು ಅಲ್ಲಿ ಟ್ರ್ಯಾಪ್ ಆಗಿದೆ. ಚುನಾವಣೆಗಳ ಮೊದಲು ಯುದ್ಧವನ್ನು ಅವ್ರು ಗೆದ್ದು ಬಿಡಬೇಕು ಅಥವಾ ಯುದ್ಧ ನಿಲ್ಲಿಸಬೇಕು. ಸೋತ್ರೆ ಮರ್ಯಾದೆ ಹೋಗುತ್ತೆ. ಸೊ ಅಲ್ಲಿ ಚೈನಾದ ಪರೋಕ್ಷ ಬೆಂಬಲವನ್ನು ಅಮೆರಿಕ ಬಯಸ್ತಾ ಇದೆ. ಇನ್ನು ಈ ಮಾತುಕತೆಗಳ ಸಂದರ್ಭದಲ್ಲಿ ಹಾರ್ಮೋಸನ್ನು ವೆಪನೈಸ್ ಮಾಡ್ತಾ ಇರೋದು ಸರಿಯಲ್ಲ ಅನ್ನೋ ಅಮೆರಿಕದ ನಿಲುವೇನಿದೆ ಅದನ್ನು ಚೈನಾ ಕೂಡ ಸಮರ್ಥಿಸಿದೆ. ಹಾರ್ಮೋಸಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಚೈನಾ ಕೂಡ ಹೇಳಿದೆ. ಅದರ ಜೊತೆಗೆ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಬಾರದು ಅನ್ನೋ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ನಿಲುವನ್ನು ಕೂಡ ಚೈನಾ ಬೆಂಬಲಿಸ್ತಾ ಇದೆ ಅಂತ ಅಮೆರಿಕಾದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅಲ್ಲಿಗೆ ಇರಾನ್ಗೆ ಹಿಂಬಾಗಿಲಿನ ಬೆಂಬಲವನ್ನು ಕೊಡ್ತಾ ಅಮೆರಿಕ ವಿರುದ್ಧದ ಯುದ್ಧಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇರೋ ಚೈನಾ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷರ ಭೇಟಿಯ ಸಂದರ್ಭದಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳಬಾರದು ಅನ್ನೋ ಅಮೆರಿಕಾದ ನಿಲುವೇನಿದೆ ಅದಕ್ಕೂ ತನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಮೂಲಕ ಚೈನಾ ತೈವಾನ್ನ ವಿಷಯದಲ್ಲಿ ನಾವು ದೂರ ಇರ್ತೀವಿ ಅನ್ನೋ ನಿಲುವನ್ನು ಅಮೆರಿಕಾದಿಂದ ನಿರೀಕ್ಷೆ ಮಾಡ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ G2 ಅನ್ನೋ ಪ್ರಪೋಸಲ್ ಅನ್ನ ಚೈನಾದ ಮುಂದಿಟ್ಟಿದ್ದಾರೆ. ಅಮೆರಿಕಾಗೆ ತನ್ನ ಏಕಸ್ವಾಮ್ಯದ ಅವಧಿನೇ ಮುಗಿದು ಹೋಯ್ತು ಅಂತ ಅನ್ನಿಸ್ತಾ ಇದೆಯಾ ಗೊತ್ತಿಲ್ಲ. ಈಗ ಅವರು ಗ್ರೇಟ್ 2 ಅನ್ನೋ ಸ್ಟ್ರಾಟಜಿಯ ಮೂಲಕ ಚೈನಾ ಮತ್ತು ಅಮೆರಿಕ ಇನ್ನು ಮುಂದೆ ಕೂಡ ಒಂದಾಗಿ ಹೋಗೋ ಪ್ರಪೋಸಲ್ ಒಂದನ್ನು ಶಿ ಮುಂದಿಟ್ಟಿದ್ದಾರೆ. ಇದು ರೂಪುಗೊಂಡಿದ್ದು ಕಳೆದ ವರ್ಷ ದಕ್ಷಿಣ ಕೊರಿಯಾದಲ್ಲಿ ಶಿ ಹಾಗೂ ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ. ಗೆಳೆಯರೆ, ಇಲ್ಲಿ ಅಮೆರಿಕ ಹಾಗೂ ಚೈನಾಗಳ ನಡುವೆ ಒಂದು ಕಾಂಪಿಟೇಷನ್ ಇದ್ರೆ ಜಗತ್ತು ಮಲ್ಟಿಪೋಲಾರ್ ವ್ಯವಸ್ಥೆಯಾಗಿ ಉಳ್ಕೊಳ್ಳುತ್ತೆ. ಅಮೆರಿಕ ಚೈನಾ ನಡುವಿನ ಸ್ಪರ್ಧೆ ಹೊಸ ಶಕ್ತಿಗಳ ಉಗಮಕ್ಕೆ ಕಾರಣ ಆಗುತ್ತೆ. ಹಾಗಲ್ಲದೆ ಅವೆರಡೂ ಒಂದಾಗ್ಬಿಟ್ರೆ
ಅಲ್ಲಿ ಇಡೀ ಜಗತ್ತನ್ನು ಅವರಿಬ್ಬರು ಸೇರಿ ಹೀರೋದಕ್ಕೆ ಶುರು ಮಾಡ್ತಾರೆ. ಹಾಗೇನಾದರೂ ಆದರೆ ಭಾರತ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಅಭಿವೃದ್ಧಿಗೆ ಅದು ಶಾಪ ಆಗುತ್ತೆ. ಇನ್ನು ಅಮೆರಿಕ ಹಾಗೂ ಚೈನಾಗಳು ಒಂದಾದರೆ ಏಷ್ಯಾದಲ್ಲಿ ಚೈನಾದ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಇದು ಭಾರತದ ಬೆಳವಣಿಗೆಯನ್ನು, ಭಾರತದ ಪ್ರಭಾವವನ್ನು ಕುಂಠಿತಗೊಳಿಸುವ ಸಾಧ್ಯತೆ ಇರುತ್ತೆ. ಹಾಗೆ ಈ G2 ಅನ್ನೋದು ರಚನೆ ಆದರೆ ಅದರಿಂದ ದೊಡ್ಡ ಲಾಭ ಆಗೋದು ಚೈನಾಗೇನೆ. ಸ್ವಲ್ಪ ವರ್ಷಗಳ ಕಾಲ ಇದು ಅಮೆರಿಕದ ಪ್ರಭಾವ ತೀವ್ರವಾಗಿ ಕುಸಿಯದ ಹಾಗೆ ತಡೆಯಬಹುದಾದರೂ ಚೈನಾಗೆ ಇದರಿಂದ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಹೀಗಾಗಿ G2 ಬಗ್ಗೆ ಭಾರತ, ರಷ್ಯಾ, ಯುರೋಪಿಯನ್ ದೇಶಗಳು ಕೂಡ ಸ್ವಲ್ಪ ಆತಂಕದಿಂದಲೇ ನೋಡ್ತಾ ಇವೆ. ಅವರಿಗಿಂತ ಹೆಚ್ಚು ಆತಂಕಕ್ಕೀಡಾಗ್ತಾ ಇರೋದು ಚೈನಾದ ಸುತ್ತಮುತ್ತಲಿನ ಇಂಡೋ ಪೆಸಿಫಿಕ್ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ತೈವಾನ್. ಇಲ್ಲಿ ತೈವಾನ್ನ ವಿಷಯದಲ್ಲಿ ನೀವು ದೂರ ಇದ್ದು ಬಿಡಿ ಅಂತ ಚೈನಾ ಅಮೆರಿಕಾಗೆ ನೇರವಾಗಿ ಹೇಳಿದೆ. ಈ ಮೂಲಕ ತೈವಾನ್ಗೆ ಆಯುಧ ಸರಬರಾಜನ್ನು ಅಮೆರಿಕ ನಿಲ್ಲಿಸಬೇಕು, ಅವರಿಗೆ ಕೊಡ್ತಾ ಇರೋ ರಾಜತಾಂತ್ರಿಕ ಬೆಂಬಲವನ್ನು ಕೂಡ ತಕ್ಷಣ ನಿಲ್ಲಿಸಿ ಬಿಡಬೇಕು ಅನ್ನೋದು ಚೈನಾದ ಡಿಮ್ಯಾಂಡು. ಇಲ್ಲಿ ಚೈನಾ ಇಂಥದ್ದೊಂದು ಬೇಡಿಕೆಯನ್ನು ಅಮೆರಿಕದ ಮುಂದಿಟ್ಟ ಬೆನ್ನಲ್ಲೇ ತೈವಾನ್ನಿಂದ ಅದಕ್ಕೆ ತೀವ್ರ ಪ್ರತಿಕ್ರಿಯೆ ಕೂಡ ಬಂದಿದೆ. ಇಡೀ ಜಗತ್ತಿಗೆ ಚೈನಾ ಒಂದು ಆತಂಕ ಅಂತ ತೈವಾನ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಟ್ರಂಪ್ ಹಾಗೂ ಶಿ ಮಾತುಕತೆಯ ಟೇಬಲ್ ಮೇಲೆ ತೈವಾನ್ ಅನ್ನೋದು ಮೆನು ಐಟಮ್ ಆಗದೇ ಇರಲಿ ಅಂತ ಕೂಡ ತೈವಾನ್ ಹೇಳಿದೆ. ಅಲ್ಲಿಗೆ ತೈವಾನ್ಗೆ ಟ್ರಂಪ್ ಚೈನಾದ ಒತ್ತಡಗಳಿಗೆ ಬಲಿಯಾಗಬಹುದು ಅನ್ನೋ ಭಯ ಇರೋದು ಎದ್ದು ಕಾಣ್ತಾ ಇದೆ. ಇನ್ನು ಈ ಭೇಟಿ ಫಲ ಕೊಡುತ್ತಾ? ಇಲ್ಲಿ G2 ಅನ್ನೋದು ಸಾಧ್ಯ ಆಗುತ್ತಾ? ಗೆಳೆಯರೆ, ಈ ಹಿಂದೆ ಕೂಡ ಚೈನಾ ಹಾಗೂ ಅಮೆರಿಕಾಗಳ ನಡುವೆ ಇಂಥ ಸಾಕಷ್ಟು ವ್ಯಾಪಾರದ ಒಪ್ಪಂದಗಳು, ಮಾತುಕತೆಗಳು ಆಗಿವೆ. ಆದರೆ ಅವ್ಯಾವೂ ಕೂಡ ದೀರ್ಘಾವಧಿಯವರೆಗೆ ಉಳ್ಕೊಂಡಿಲ್ಲ. ಇನ್ನು ಅಮೆರಿಕ ಜಗತ್ತಲ್ಲಿ ಯಾವತ್ತಿಗೂ ತಾನು ಮಾತ್ರ ಸೂಪರ್ ಪವರ್ ಆಗಿರಬೇಕು ಅಂತ ಬಯಸುತ್ತೆ. ಚೈನಾ ಪರ್ಯಾಯ ಶಕ್ತಿಯಾಗಿ ಬೆಳೆಯೋದನ್ನು ಅಮೆರಿಕ ಇಷ್ಟಪಡೋದಿಲ್ಲ. ಇನ್ನು ಟ್ರಂಪ್ ಇವತ್ತಿನ ಅವರ ಅಗತ್ಯಗಳಿಗಾಗಿ ಚೈನಾ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡು ಅದನ್ನು ಘೋಷಣೆ ಮಾಡಬಹುದು. ಚೈನಾ ನಮಗಿಷ್ಟು ವ್ಯಾಪಾರವನ್ನು ಕೊಡ್ತಾ ಇದೆ, ನಾವಲ್ಲಿ ಗೆದ್ವಿ ಅಂತ ಟ್ರಂಪ್ ತಮ್ಮ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಗಿರಾಕಿಗಳಿಗೆ ಹೇಳ್ಕೋಬಹುದು. ಆದರೆ ಅದು ದೀರ್ಘಕಾಲೀನ ಸಂಬಂಧ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗೋದನ್ನು ಅಮೆರಿಕಾದ ಡೀಪ್ ಸ್ಟೇಟ್ ಕೂಡ ಸಹಿಸೋದಿಲ್ಲ. ಅಲ್ಲಿ ಚೈನಾ ಅಮೆರಿಕಾಗಳು ಒಂದಾದರೆ ಇಂಡೋ ಪೆಸಿಫಿಕ್ಕಲ್ಲಿ ಅಮೆರಿಕಾದ ಪ್ರಭಾವ ಕಡಿಮೆ ಆಗುತ್ತೆ. ಜಪಾನ್, ಸೌತ್ ಕೊರಿಯಾ ಹಾಗೂ ಈ ಭಾಗದ ಇನ್ನಷ್ಟು ದೇಶಗಳಿವೆ ನೋಡಿ, ಅಲ್ಲಿಂದ ಅಮೆರಿಕ ಎದ್ದು ಹೋಗಬೇಕಾಗಿ ಬರುತ್ತೆ. ಹಾಗೇನಾದರೂ ಆದರೆ ಅಮೆರಿಕಾದ ಆಯುಧ ಇಂಡಸ್ಟ್ರಿ ದೊಡ್ಡ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ. ಈಗ ನೋಡಿ, ತೈವಾನ್ಗೆ ಅಮೆರಿಕ ಸುಮಾರು $11 ಬಿಲಿಯನ್ ಆಯುಧಗಳನ್ನು ಕೊಡ್ತಾ ಇದೆ. ನಾಳೆ ಚೈನಾ ಜೊತೆ ರಾಜಿ ಮಾಡ್ಕೊಂಡು ತೈವಾನ್ಗೆ ಆಯುಧ ಕೊಡದೇ ಇದ್ದರೆ ನಷ್ಟ ಯಾರಿಗೆ? ಹಾಗೆ ಅಲ್ಲಿ ಚೈನಾದ ಏಕಸ್ವಾಮ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅವರನ್ನು ಸುಮ್ಮನೆ ಬಿಟ್ಟರೆ ಅಮೆರಿಕಾದ ಹೆಬ್ಬಾಗಿಲಿಗೆ ಕೂಡ ಬಂದು ಕೂತ್ಕೋತಾರೆ ಅನ್ನೋದು ಅಮೆರಿಕಾಗೆ ತುಂಬ ಗೊತ್ತಿದೆ. ಹೀಗಾಗಿ ಅಮೆರಿಕಾದ ಡೀಪ್ ಸ್ಟೇಟ್ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಆದರೂ ಇದೊಂದು ತಾತ್ಕಾಲಿಕ ಮೈತ್ರಿ ಆಗಬಹುದು, ಅಥವಾ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಬಿದ್ದ ಬೆನ್ನಲ್ಲೇ ಟ್ರಂಪ್ ಚೈನಾದ ವಿರುದ್ಧ ಮಾತಾಡೋದಕ್ಕೂ ಶುರು ಮಾಡಬಹುದು. ಯಾಕೆಂದರೆ ಅದು ಟ್ರಂಪ್ ದ ಅನ್ಪ್ರೆಡಿಕ್ಟಬಲ್. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಹಾಗೂ ಶಿ ಭೇಟಿ ಮತ್ತು ಜಗತ್ತಿನ ಆತಂಕಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ನಾಳೆ ಅಲ್ಲಿ ಎರಡೂ ದೇಶಗಳ ನಡುವೆ ಒಂದಷ್ಟು ಒಪ್ಪಂದಗಳು, ಜಂಟಿ ಹೇಳಿಕೆಗಳು ಹೊರಬೀಳುತ್ತವೆ. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.